ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. 60 ಜನ ಆಗಿದೆ. ಆ ಕೃಷ್ಣ ಸಭಾಭವನದಲ್ಲಿ ಆ ಎಲ್ಲ ವಿದ್ಯಾರ್ಥಿಗಳನ್ನು ಕರೆಸಿ ಮಹಾತ್ಮರ ಸಾನ್ನಿಧ್ಯದಲ್ಲಿ ಪ್ರತಿಭಾ ಪುರಸ್ಕಾರಗಳನ್ನು ಮಾಡಿ ಅವರಿಗೆ ಗೌರವಿಸಿ ಮತ್ತೆ ಅವರ ಜೀವನದಲ್ಲಿ ಒಂದು ಉತ್ತುಂಗಕ್ಕೆ ಹೋಗಬೇಕು ಅಂತಕ್ಕಂಥ ಹಠವನ್ನು ಅವರಲ್ಲಿ ಮೂಡಿಸುವುದಕ್ಕೋಸ್ಕರ ಪ್ರೋತ್ಸಾಹವನ್ನು ಕೊಡುವುದಕ್ಕೋಸ್ಕರ ಆ ಕಾರ್ಯಕ್ರಮವನ್ನು ಆಯೋಜನೆ ನಾನು ಮಾಡಿದ್ದೀನಿ. ಅದು ನಮ್ಮ ತಂದೆ ತಾಯಿಯವರ ಒಂದು ಮೊದಲಿನಿಂದ ಅವರ ಹೆಸರಿನ ಮೇಲೆ ಒಂದು ನಾನು ಸಮಾಜ ಸೇವಾ ಸಂಘಟನೆ ಸಂಘ ಅಂತಕ್ಕಂಥದ್ದು ಏನು ಮಾಡಿದ್ದೀನಿ. ಅದು ಸತ್ಯ ಸಂಗಮ ಗ್ರಾಮೀಣ ಅಭಿವೃದ್ಧಿ ಸಂಘದಿಂದ ಸುಮಾರು 2161 ವಿದ್ಯಾರ್ಥಿಗಳಿದ್ದಾರೆ. ಅವರನ್ನು ಗೌರವಿಸ್ತಕ್ಕಂಥದ್ದು. ಅವರ ಜೊತೆಗೆ ಅವರ ತಂದೆ ಬರ್ಬೋದು, ಅವರ ತಾಯಿ ಬರ್ಬೋದು, ಅವರನ್ನು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸ್ತೀನಿ. ಇವತ್ತು ಇಲ್ಲಿರ್ತಕ್ಕಂಥವ್ರು ಯಾರು ನಿಮ್ಮ ಮಕ್ಕಳು 90ಕ್ಕಿಂತಲೂ ಹೆಚ್ಚು ನೀವು ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥ ಏನು ವಿದ್ಯಾರ್ಥಿಗಳಿದ್ದರೆ ಅವತ್ತಿನ ದಿವಸ ನೀವು ನಿಮ್ಮ ಮಗುವನ್ನು ಕರ್ಕೊಂಡು ಅಲ್ಲಿ ಬರಬೇಕು. ಮಹಾತ್ಮರ ಸಾನ್ನಿಧ್ಯದೊಳಗೆ ಅವರನ್ನು ಗೌರವಿಸುವಂಥ ಕಾರ್ಯಕ್ಕೆ ನೀವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅಥವಾ ಯಾರೋ 5 ಸ್ಟಾರ್ ಹೋಟೆಲ್ದಾಗ ಹೆಂಗೆ ಕಟ್ತಾರಲ್ಲ ಅಂತ ಕಟ್ಟಡು ಅಂತಕ್ಕಂಥ ಭಾವನೆ ನಿಮಗೆ ಬರ್ತದೆ. ಇವತ್ತು ನಮ್ಮ ಅಥಣಿ ತಾಲೂಕಿನಲ್ಲಿ ಸುಮಾರು 7,000 ಜನ ಕಟ್ಟಡ ಕಾರ್ಮಿಕರಿದ್ದಾರೆ. 7,000 ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಲೂಕದಲ್ಲಿದ್ದಾರೆ. ತರಬೇಕು ಅಂತಕ್ಕಂಥ ಆಶೆಯನ್ನು ಇಟ್ಕೊಂಡು ನಾವು ಪ್ರಾರಂಭ ಮಾಡಿದ್ದೀವಿ. ನಿನ್ನೆ ನನಗೆ 2 ದಿವಸ ನೀರು ಕೊಡ್ಲಿಕ್ಕೆ ಬಂದಿದೆ. ನಿಮ್ಮೆಲ್ಲ ಮುಖಂಡ ಶಾಲೆ ಆಗಿದೆ. ನಮ್ಮ ಸ್ವಂತ ಒಂದು ನಮ್ಮ ಸಂಘಟನೆಗೋಸ್ಕರ ಒಂದು ಜಾಗವನ್ನು ನೀವು ಕೊಡಬೇಕು. ನಾವು ಸ್ವಲ್ಪ ಹಣ ನಾವೆಲ್ಲರೂ ಕೂಡ ಸಂಗ್ರಹ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಆ ಹಣದಿಂದ ನಮಗೆ ಒಂದು ಸ್ಥಳ ನಮ್ಮ ಸಂಘಟನೆ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಚರ್ಚೆ ಮಾಡಲಿಕ್ಕೆ